ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಾವ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಅಂದರೆ ತಮ್ಮೇಲೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ. ನಾವಿವತ್ತು ಹೊನ್ನವ ರಾಘವೇಂದ್ರ ಸ್ವಾಮಿಗೆ ಮಠಕ್ಕೆ ಬಂದಿದ್ದೀವಿ. ಇದು ಬೆಂಗಳೂರು ಹತ್ರ ಇದೆ. ಬೆಳಗ್ಗೆ ನಾವು 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ 4:30 ಬಸ್ ಹತ್ತಿದ್ವಿ. ಈ ಟೈಮು ಆಲ್ರೆಡಿ 12 ಗಂಟೆ ಆಗಿದೆ. ನಾವು ದೇವಸ್ಥಾನದಲ್ಲಿದ್ದೀವಿ. ರಾಯರನ್ನ ಒಂದು ಕ್ಷಣ ನೋಡಿದ್ದಕ್ಕೆ ತುಂಬ 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 ಖುಷಿ ಆಯಿತು ನಮಗಂತೂ. ಎಷ್ಟು ನೆಮ್ಮದಿ, ಎಷ್ಟು ಸಮಾಧಾನ, ಇಷ್ಟು ದೂರ ಹೋಗಿ ಅವ್ರನ್ನ ನೋಡಿದ ತಕ್ಷಣವೇ ನಮ್ಮ ಕಷ್ಟಗಳೆಲ್ಲ ಹೋಗ್ಬಿಟ್ವೇನೋ ಅನ್ನೋ ಅಷ್ಟು ಖುಷಿ ಆಗ್ಬಿಡ್ತು. ತುಂಬ ಚೆನ್ನಾಗಿದೆ. ಅಲ್ಲಿ ಪೂಜೆ ಆಗಲಿ ನೆಮ್ಮದಿಯಿಂದ, ಈಗ ಆರತಿ ಮಾಡಬೇಕು ಎಲ್ಲ ಅಲ್ಲೇ ಸಿಗುತ್ತೆ, ಆರತಿ ಮಾಡ್ಬೋದು ನಾವು. ಇಲ್ಲೆಲ್ಲ ನೋಡಿ ಹರಕೆ ಕಟ್ಟಿದ್ದಾರೆ, ಅಂದರೆ ಕಾಯಲ್ಲಿ ಹರಕೆ ಮಾಡ್ಕೊತಾರೆ. ಇಲ್ಲಿ 21 ವಾರ 9 ವಾರ ಈ ಥರ ಬಂದು ಕಟ್ಟಿ ಹೋಗ್ತಾರಂತೆ. ನಾವು ತುಂಬ ದೂರದಿಂದ ಬಂದಿರೋದ್ರಿಂದ ನಾವು ಅದನ್ನೇನು ಮಾಡಲಿಲ್ಲ. ಜಸ್ಟ್ ದೇವ್ರಿಗೆ ಏನೇನು ಬೇಕೋ ತುಳಸಿ ತೊಗೊಂಡು ಬಂದಿದ್ವಿ. ದರ್ಶನ ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ತುಂಬ ಚೆನ್ನಾಗಿದೆ. ನಾವಿನ್ನೂ ವಿಡಿಯೋ ತುಂಬ ತೊಗೊಳೋದು, ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದಿತ್ತು, ತೊಗೊಬೇಕಾಗಿತ್ತು. ಬಟ್ ನನಗಲ್ಲಿ ರಾಯನ್ನ ನೋಡಿದ ತಕ್ಷಣವೇ ತುಂಬ ಖುಷಿ ಆಯಿತು. ಮತ್ತು ನಾವು ಏನೂ ವಿಡಿಯೋ ಜಾಸ್ತಿ ತೊಗೊಬೇಕು ಅಂತ ಅನಿಸ್ಲಿಲ್ಲ, ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅನಿಸ್ಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ವಿಡಿಯೋ ತೊಗೊಂಡಿದ್ದೀನಿ ನಾನು. ಒಂದು ಸಲ ಹೋಗೋದಿದ್ರೆ ಹೋಗಿ. ಬೆಂಗಳೂರಲ್ಲಿರೋರಿಗೆಲ್ಲ ತುಂಬ ಹತ್ತಿರ, ನಮಗಂತೂ ತುಂಬ ದೂರ ಆಗುತ್ತೆ. ಆದ್ರೂ ನಾವು 1 ಅವರ್ ಯೂಟ್ಯೂಬಲ್ಲೆಲ್ಲ ನೋಡಿ ಹೋಗಿದ್ದು ಇದನ್ನು. ಒಂದು ಸಲ ರಾಯನ ಅಲ್ಲಿ ನೋಡಬೇಕು ಅನಿಸಿತ್ತು, ಹಂಗಾಗಿ ನಾನು ನಮ್ಮ ಮನೆಯವರು ಬಂದಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಈ ಥರ ಇಲ್ಲಿ ಆರತಿ ಬೆಳಗ್ತಿದ್ದಾರಲ್ವ, ನಾವು ಬೆಳಗಿದ್ವಿ. ಅಲ್ಲಿ ಒಬ್ರು ಅಂದರು ಸಂಕಲ್ಪ ಮಾಡ್ಕೊಂಡು ಅನ್ಬೇಕು ಅಂತ. ನಾನು ಅಂದ್ಕೊಂಡೆ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ರಾಯರಿಗೆ ಗೊತ್ತು, ಅವ್ರಿಗೆ ಗೊತ್ತು ನನಗೆ ಏನು ಕೊಡಬಾರ್ದು ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತು. ನಾವು ಯಾವ ಸಂಕಲ್ಪನೂ ಮಾಡ್ಕೊಂಡೆ, ಆರತಿ ಅಷ್ಟೇ ಮಾಡಿದ್ವಿ. ಮಧ್ಯಾಹ್ನ ಪ್ರಸಾದ ಅಲ್ಲೇ ಇರುತ್ತೆ, ಪ್ರಸಾದನೂ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಅನ್ನ ಸಾಂಬಾರು ಮಜ್ಜಿಗೆ. ನಾವು ಅಲ್ಲಿ ತುಂಬ ವಿಡಿಯೋಸ್ ಮಾಡೋದಕ್ಕೆ ತುಂಬ ಪ್ಲೇಸ್ ಇದೆ. ಬಟ್ ನಮಗೆ ನೋಡಬೇಕು ಅನ್ನೋ ಖುಷಿ ಮುಂದೆ ವಿಡಿಯೋ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ ನಮಗೆ. ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ರಾಯರ ಮಠ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿರಿ ಎಷ್ಟು ಜನ, ನಾವು ಹೋಗಿದ್ದು ಶುಕ್ರವಾರ, ಇದು ಶುಕ್ರವಾರದ ವಿಡಿಯೋ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ನಾವು ನಿಜವಾಗ್ಲೂ 1:30 ಹೋದರು, 4:40 ತನಕ ಅಲ್ಲೇ ಇದ್ವಿ. ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ನನಗಂತೂ ನೋಡ್ತಾನೆ ಇದ್ದೀನಿ ಎಷ್ಟು ಜನ ಇದ್ದಾರಲ್ಲ, ಎಲ್ಲ ಬೆಂಗಳೂರೇ. ಯಾರೋ ಒಬ್ಬರು ನಮ್ಮೂರು ಕೇಳಿದ್ರು, ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ ಅಂದರು. ರಾಯರು ಎಲ್ಲಿದ್ರು ಕರ್ಸ್ಕೊಬೇಕು ಅಂದರೆ ಕರ್ಸ್ಕೊಂತಾರೆ ಅಂತ ನಾವು ಹೇಳಿದ್ವಿ. ಒಂದ್ಸಲ ಬರೋದಿದ್ರೆ ಬನ್ನಿ. ಬೆಂಗಳೂರಲ್ಲಿ ಇರೋರ್ಗಂತೂ ತುಂಬ ಹತ್ರ ಇದು ಪ್ಲೇಸು. ಅವರಂತೂ ವಾರಕ್ಕೊಂದ್ಸಲ ಬರ್ಬೋದು. ತುಂಬ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಯಾರೂ ಹೋಗೋಕ್ಕಾಗಿಲ್ಲ, ಇನ್ನು ನಾವು ಹೋಗಿಲ್ಲ ಅನ್ನೋರು ಬೆಂಗಳೂರಲ್ಲಿ ಇದ್ದರೆ, ಇನ್ ಕೇಸ್ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಈ ಮಠಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು ರಾಯರ ಮಠ. ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆಯವರು ಇನ್ನೂ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಬಾ ಅಂತಿದ್ದಾರೆ. ನನಗೆ ಆ ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಇನ್ನೂ ಬೇರೆ ಕಡೆ ಹೋಗಬೇಕು, ಬೇರೆ ಪ್ಲೇಸ್ ನೋಡಬೇಕು, ಬಾ ನೀನು ಎದ್ದು ಅಂತ ಕರಿತಿದ್ರು. ಅದಕ್ಕೆ ಆಯಿತು ನೋಡೋಣ ಅಂತ ಬನ್ನಿ. ಹೊರಗೆ ಬಂದಮೇಲೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ, ಅಂದರೆ ಹೊರಗಡೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿದೆ ಆ ದೇವಸ್ಥಾನ. ನಾನು ವಿಡಿಯೋ ಮಾಡಿಲ್ಲ. ನೀವು ಹೋದರೆ ಆ ದೇವಸ್ಥಾನ ದರ್ಶನ ಮಾಡಿ ಬನ್ನಿ. ನಾವು ದರ್ಶನ ಮಾಡಿದ್ವಿ, ಬಟ್ ವಿಡಿಯೋ ಮಾಡಿಲ್ಲ. ನಾವಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ನೋಡೋಕ್ಕಂತ ಬಂದ್ವಿ. ಹೊರಗಡೆ ನಿಂತು ಝೂಮ್ ಹಾಕಿ ದೇವಸ್ಥಾನ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಹೊರಗಡೆಯಿಂದನೇ ತುಂಬ ಮಳೆ ಬರ್ತಾ ಇತ್ತು. ನಾವು ಇಲ್ಲಿ ಬಂದ ತಕ್ಷಣವೇ ಆ ಮಳೆಗೆ ನಾವು ಇವತ್ತು ಇಸ್ಕಾನ್ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ ಹೊರಗಡೆಯಿಂದ ಈ ಥರ ಕಾಣಿಸ್ತಿದೆ. ಇಸ್ಕಾನ್ ಟೆಂಪಲ್ ಆಪೋಸಿಟೇ ಒಂದು ದೇವಸ್ಥಾನ ಇದೆ, ಇದಕ್ಕೂ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಈ ಸ್ಟಾರ್ಟಿಂಗ್ ನಾನು ತೋರಿಸುವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಗೆ ತೋರಿಸಿದೆ. ಈಗ ನಾವು ಒಳಗಡೆ ಹೋಗಿದ್ದೀವಿ. ಎಂಟ್ರೆನ್ಸ್ ಎಲ್ಲ ಬ್ಯಾಗ್ ಎಲ್ಲ ಕೊಟ್ಟು ಸ್ಲಿಪ್ಪರ್ ಬಿಟ್ಟು ಈಗ ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್ ಮೆಟ್ಲು ಹತ್ತಾ ಇದ್ದೀವಿ. ಮಳೆ ನೋಡಿ ಹೇಗೆ ಬರ್ತಾ ಇದೆ. ಜನರು ನೋಡಿ ಎಷ್ಟು ಜನ ಇದ್ದಾರೆ. ಎಷ್ಟು ಮಳೆ ಬರ್ತಾ ಇದ್ರು ಕ್ಯೂ ಹಚ್ಚಿದ್ದಾರೆ, ಅಷ್ಟು ಜನ ಇದ್ದಾರೆ. ನೋಡಿ ಇಸ್ಕಾನ್ ಟೆಂಪಲ್ಲು ಹೊರಗಡೆಯಿಂದ ತೋರಿಸಿದೆ. ಈ ಒಳಗಡೆ ಇನ್ನೂ ಚೆನ್ನಾಗಿದೆ. ಎಂಟ್ರೆನ್ಸ್ ಬರ್ತಾನೆ ದ್ವಾರಬಾಗ್ಲಲ್ಲಿ ಈ ಥರ ಕಾಣಿಸುತ್ತೆ. ಎಂಟ್ರೆನ್ಸ್ ಮಾತ್ರ ಹೋಗೋದು ಈ ಥರ ಈ ಕಡೆಯಿಂದ. ತುಂಬ ಚೆನ್ನಾಗಿದೆ. ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿದೆ. ಗೋಪುರಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದ್ವು. ಅದಕ್ಕೆ ನಾನು ಸುಮ್ಮನೆ ವಿಡಿಯೋ ಮಾಡ್ತಾನೆ ಇದ್ದೆ. ಚೆನ್ನಾಗಿದೆ ಅಂದರೆ ಇಸ್ಕಾನ್ ಟೆಂಪಲ್. ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ನೋಡಿ ಮಳೆ ಹೇಗೆ ಬರ್ತಿದೆ. ನಾವು ಮಳೆಯಲ್ಲೇ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀವಿ. ಸುಮ್ಮನೆ ಜನ ಎಲ್ಲ ಓಡೋಗ್ತಿದ್ದಾರೆ, ಬಟ್ ನಾವು ಮಳೆ ತಲೆನೇ ಕೆಡಿಸ್ಕೊಂತಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ತಾರೆ. Why, baby, why? I just wanna know. Why, baby, why? Why, baby, why? Why, baby, why? I just wanna know. Did you pause for a minute? Did you even feel it? Yeah, you felt it. For a minute. Why, baby, why? Why, baby, why? Why, baby, why? I just wanna know. Why, baby, why? Why, baby, why? Why, baby, why? I just wanna know. It was in the air. It was a smile. I was humming. You were whispering something. Did you feel it? Did you ever feel it? You said you felt it. You were in it.
wrong. You got to see. You got me wrong and I got you wrong. Baby, baby. Did you feel it? Did you really feel it? You said you felt it.